ಲೇಡೀಸ್ ಅಂಡ್ ಜೆಂಟಲ್ಮನ್, ಬೆಳಗಾವಿಯಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನವೇ ಎಂಇಎಸ್ ಪುಂಡರು ಮಹಾ ಪುಂಡಾಟವನ್ನ ಮೆರೆದಿದ್ದಾರೆ. ಕನ್ನಡ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ. ಅಟ್ಟಹಾಸ ಮೆರೆದ ಮಹಾರಾಷ್ಟ್ರ ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಷ್ಟಕ್ಕೂ ಅಲ್ಲಾಗಿದ್ದಾದ್ರೂ ಏನು? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸರ್ಕಾರ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನಮಂಡಲ ಅಧಿವೇಶನವನ್ನ ನಡೆಸ್ತಾ ಇದೆ. ಪ್ರತಿ ಬಾರಿಯೂ ಕನ್ನಡ ವಿರೋಧಿ ಕೆಲಸ ಮಾಡುವಂತಹ ಎಂಇಎಸ್ ಪುಂಡರು ಸದನ ಆರಂಭವಾದ ದಿನವೇ ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಾಡದ್ರೋಹಿ ನೀತಿಯನ್ನ ಅನುಸರಿಸಿದಂತಹ ಮಹಾರಾಷ್ಟ್ರ ಪುಂಡರು ಸರ್ಕಾರದ ವಿರುದ್ಧ ನಡೆದುಕೊಳ್ಳೋದಕ್ಕೆ ಮುಂದಾಗಿ ಮುಖಭಂಗವನ್ನ ಅನುಭವಿಸಿದ್ದಾರೆ. ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳಾವ್ಗೆ ಮುಂದಾಗಿದ್ದ ಮಹಾಪುಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಅವರ ನಾಡದ್ರೋಹಿ ಯತ್ನವನ್ನ ವಿಫಲಗೊಳಿಸಿದ್ದಾರೆ. ವಿಧಾನಮಂಡಲ ಚಳಿಗಾಲದ ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳವು ಮಾಡೋದಕ್ಕೆ ಯತ್ನಿಸಿದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ 20ಕ್ಕೂ ಅಧಿಕ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ವ್ಯಾಕ್ಸಿನ್ ಡಿಪೋ ಮೈದಾನದಲ್ಲಿ ಮಹಾಮೇಳವು ನಡೆಸೋದಕ್ಕೆ ಎಂಇಎಸ್ ನವರು ಮುಂದಾಗಿದ್ರು. ಇದ್ರ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಮೈದಾನಕ್ಕೆ ತೆರಳೋದಕ್ಕೆ ಯತ್ನಿಸಿದಂತಹ ಮುಖಂಡರಾದ ಶುಭಂ ಶಳಾಕೆ, ಮನೋಹಕ್ ಕಿಣೇಕಾರ, ಮಲೋಜ್ರಿ ರಾವ್ ಅಷ್ಟೇಕಾರ ಮತ್ತಿತರರನ್ನ 2ನೇ ರೈಲ್ವೆ ಗೇಟ್ ಬಳಿಯೇ ವಶಕ್ಕೆ ಪಡೆದುಕೊಂಡ್ರು. ಪೊಲೀಸರ ನಡೆಯಿಂದ ಕೆರಳಿದ ಎಂಇಎಸ್ ಕನ್ನಡದ ವಿರೋಧ ಎಂಇಎಸ್ ನಾಡ ವಿರೋಧಿ ನಿಲುವನ್ನ ಖಂಡಿಸಿ 2ನೇ ರೈಲ್ವೆ ಗೇಟ್ ಬಳಿ ಪ್ರತಿಭಟನೆಗೆ ಬಂದಿದ್ದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಅವರೇನಿದ್ದಾರೆ ಅವರನ್ನ ಪೊಲೀಸರು ವಶಕ್ಕೂ ಸಹ ಪಡೆದುಕೊಂಡ್ರು ಕಾರ್ಯಕರ್ತರನ್ನ. ಈ ವೇಳೆ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಇನ್ನು ಸ್ಥಳದಲ್ಲಿ ಆತಂಕದ ವಾತಾವರಣ ಇತ್ತು. ಇದು ಆರಕ್ಷಕರನ್ನ ಆತಂಕಕ್ಕೀಡು ಮಾಡಿತ್ತು. ಇನ್ನೊಂದೆಡೆ ಮಹಾರಾಷ್ಟ್ರದ ಕೊಲ್ಹಾಪುರದ ಬಸ್ ನಿಲ್ದಾಣದಲ್ಲಿ ಶಿವಸೇನೆ ಕಾರ್ಯಕರ್ತರು ದರ್ಪ ತೋರಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಮಹಾರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಇದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದೆ. ಒಟ್ಟಾರೆ ಬೆಳಗಾವಿಯಲ್ಲಿ ಪ್ರತಿ ಬಾರಿಯೂ ಎಂಇಎಸ್ ನಾಡದ್ರೋಹಿಗಳು ದರ್ಪವನ್ನ ತೋರ್ತಾ ಇದ್ದಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ರೂಪಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕಾಗಿದೆ. ಅದಕ್ಕೆಲ್ಲ ಈ ಅಧಿವೇಶನದಲ್ಲೇ ದೃಢ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.